ಆತನ ಹೆಸರು ಆನಂದ್. ಹಾಗಂತ ಕೇಳಿದ್ರೆ ಯಾರಿಗೂ ತಿಳಿಯೋದೇ ಇಲ್ಲ. ಹೋಗಲಿ, ಆತ ವೃತ್ತಿಯಲ್ಲಿ ಶಿಕ್ಷಕ. ಹಾಗಾಗಿ ಶಿಕ್ಷಕ ಆನಂದ್ ಎಂದರೂ ಯಾರಿಗೂ ಅರ್ಥವಾಗೋದಿಲ್ಲ. ಆದರೆ ನೀವು ಗುಂಪು ಮರದ ಆನಂದ್ ಎಂದರೆ ಕೂಡಲೇ ಹೋ ಅವರ ಎಂದು ಉದ್ಗರಿಸುವವರೇ ಹೆಚ್ಚು. ಹಾಗಾದರೆ ಆತನಿಗೆ ಈ ಗುಂಪು ಮರದ ಆನಂದ್ ಎಂಬುದು ಬಿರುದು ಎಂದು ಭಾವಿಸಿದರೂ ತಪ್ಪಿಲ್ಲ. ಆದರೆ ಆತನನ್ನ ಆತನ ವೃತ್ತಿಗಿಂತ ಪ್ರವೃತ್ತಿಯಿಂದಲೇ ಗುರುತಿಸಲು ಕಾರಣವೇನು? ಈ ಗುಂಪು ಮರದ ಆನಂದ್ ಯಾರು? ಆತನ ವಿಚಾರ ಇಂದು ಯಾಕೆ ಎಂಬಿತ್ಯಾದಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕೆ? ಹಾಗಿದ್ರೆ ವಿಶ್ವ ಪರಿಸರ ದಿನಾಚರಣೆಯ ಈ ಸ್ಟೋರಿ ನೋಡಿ. ಇಂದು ವಿಶ್ವ ಪರಿಸರ ದಿನ. ಪರಿಸರಕ್ಕೂ ಯಾಕೆ ದಿನಾಚರಣೆ ಮಾಡಲಾಗುತ್ತಿದೆ ಎಂಬ ಸಂಶಯ ಸಹಜವಾಗಿಯೇ ನಿಮ್ಮನ್ನ ಕಾಡಬಹುದು. ಇದಕ್ಕೂ ಒಂದು ಇತಿಹಾಸವಿದೆ. 1972ರ ಜೂನ್ 5ರಂದು ಸ್ವೀಡನ್ ಸ್ಟಾಕ್ ಹೋಮ್ನಲ್ಲಿ ಮಾನವ ಪರಿಸರ ಸಂಬಂಧ ಕುರಿತು ವಿಶ್ವಸಂಸ್ಥೆ ಒಂದು ಸಮ್ಮೇಳನವನ್ನು ನಡೆಸಿತು. ಈ ದಿನದ ನೆನಪಿಗಾಗಿ 1973ರ ಜೂನ್ 5ರಂದು ವಿಶ್ವದಾದ್ಯಂತ ಮೊದಲ ವಿಶ್ವ ಪರಿಸರ ದಿನವನ್ನ ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಆ ದಿನವನ್ನ ವಿಶ್ವ ಪರಿಸರ ದಿನ ಎಂದು ಆಚರಿಸಲಾಗುತ್ತೆ. ಏಡ್ಸ್ ದಿನಾಚರಣೆಯನ್ನೇ ಆಚರಿಸುತ್ತಿರುವ ಈ ಸಮಾಜದಲ್ಲಿ ಪರಿಸರ ದಿನಾಚರಣೆ ಆಚರಿಸುವುದು ತಪ್ಪಲ್ಲ ಎಂದು ಅಸಡ್ಡೆ ಮಾಡೋದು ಬೇಡ. ಯಾಕೆಂದ್ರೆ ಪರಿಸರ ಇದ್ದರೆ ಮಾತ್ರ ನಾವು. ಪರಿಸರ ನಾಶದಿಂದ ಜಗತ್ತಿನಲ್ಲಿ ಆಗುತ್ತಿರುವ ವಿಧ್ವಂಸಗಳು ಈಗಾಗಲೇ ನಾವು ನೋಡ್ತಾನೇ ಇದ್ದೀವಿ. ಎಷ್ಟೆಲ್ಲ ವೈಪರೀತ್ಯಗಳು ನಡೆಯುತ್ತಿದ್ರೂ ಅತ್ಯಂತ ಅಪಾಯಕಾರಿಯಾದ ಮಾನವನಿಗೆ ಮಾತ್ರ ಇನ್ನೂ ಬುದ್ಧಿ ಬಂದ ಹಾಗೆ ಕಾಣುತ್ತಿಲ್ಲ. ಯಾಕೆ ಅಂತೀರಾ? ಪ್ಲಾಸ್ಟಿಕ್ ಬಳಕೆಯಿಂದ ಮರಗಳ ಮಾರಣ ಹೋಮದವರೆಗೂ ಇಂದಿಗೂ ಮಾನವ ಪ್ರಕೃತಿಯ ಮೇಲೆ ದಾಳಿ ಮಾಡುತ್ತಲೇ ಇದ್ದಾನೆ. ಪ್ರತಿ ವರ್ಷ ಹವಾಮಾನ ಬದಲಾವಣೆಯಿಂದ ಜಾಗತಿಕ ತಾಪಮಾನ ಏರಿಕೆಯಾಗುತ್ತಲೇ ಇದೆ. ಅರಣ್ಯ ನಾಶದ ಪರಿಣಾಮ ಘೋರ ಸಮಸ್ಯೆಗಳನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುಎನ್ ಕನ್ವೆನ್ಷನ್ ಪ್ರಕಾರ ಈ ಭೂಮಿ ಈಗಾಗಲೇ 40% ಕ್ಷೀಣಿಸಿದೆ. ಇದು ವಿಶ್ವದ ಅರ್ಧದಷ್ಟು ಜನಸಂಖ್ಯೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎನ್ನುತ್ತಾರೆ ತಜ್ಞರು. 2000 ಇಸ್ವಿಯಿಂದ 25% ಪರಿಸರ ನಾಶ ಹೆಚ್ಚಾಗಿದೆ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ 2050ರ ವೇಳೆಗೆ ವಿಶ್ವದ ಜನಸಂಖ್ಯೆಯ ಮುಕ್ಕಾಲು ಭಾಗದಷ್ಟು ಜನರ ಮೇಲೆ ಇದರ ಪರಿಣಾಮ ಬೀರಬಹುದು ಎಂದು ವಿಶ್ವಸಂಸ್ಥೆ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಹೇಳಿದೆ. ಆದರೆ ಆಳುವ ಸರ್ಕಾರಗಳಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿದ ಉದಾಹರಣೆಯೇ ಇಲ್ಲ. ಇಂತಹ ಬೇಜವಾಬ್ದಾರಿ ಸಮಾಜದಲ್ಲಿ ಬದುಕುತ್ತಿರುವ ನಮಗೆ ತುಸು ಸಮಾಧಾನ ತರುವುದು ಎಂದರೆ ಸಾಲುಮರದ ತಿಮ್ಮಕ್ಕ ಅವರಂತಹ ಪರಿಸರ ಪ್ರೇಮಿಗಳ. ಹೌದು, ಸಾಲುಮರದ ತಿಮ್ಮಕ್ಕ ಅವರು ಪರಿಸರವನ್ನ ಪ್ರೀತಿಸುತ್ತಿದ್ರ, ಪರಿಸರವನ್ನ ಬೆಳೆಸುತ್ತಿದ್ರ, ಪರಿಸರವನ್ನ ಪೋಷಿಸುತ್ತಿದ್ರ. ಹಾಗಾಗಿಯೇ ಅವರಿಗೆ ಸಾಲುಮರದ ತಿಮ್ಮಕ್ಕ ಎಂಬ ಹೆಸರು ಬರಲು ಕಾರಣವಾಯಿತು. ಅದೇ ಮಾದರಿಯಲ್ಲಿ ಸಾಗುತ್ತಿರುವ ಮತ್ತೊಬ್ಬ ವ್ಯಕ್ತಿಯ ಹೆಸರೇ ಗುಂಪು ಮರದ ಆನಂದ್.
ಈ ರಸ್ತೆಯ ಮಧ್ಯಭಾಗದಲ್ಲಿ ಇದೆಯಲ್ಲ ರಸ್ತೆ ವಿಭಜಕ, ಇದರ ಉದ್ದಕ್ಕೂ ಕಾಣ್ತಾ ಇದೆ ನೋಡಿ ಗಿಡಗಳ. ಇವೆಲ್ಲವನ್ನು ನೆಟ್ಟವರು ಇದೇ ಗುಂಪು ಮರದ ಆನಂದ್. ಇನ್ನು ತಾಲೂಕು ಕಚೇರಿ, ಪಟ್ಟಣ ಪಂಚಾಯಿತಿ, ಮುಖ್ಯ ರಸ್ತೆಯ ವಿಭಜಕ, ಜೈನ ಮಂದಿರ, ದೇವಾಲಯ, ಹೀಗೆ ಜಾಗ ಯಾವುದೇ ಇರಲಿ, ದಿನದ ವಿಶೇಷ ಏನೇ ಇರಲಿ, ಗಿಡ ನೆಡುವುದಷ್ಟೇ ಈತನ ಮುಖ್ಯ ಗುರಿ. ಅಷ್ಟೇ ಅಲ್ಲ, ಪ್ರಮುಖರೆನಿಸಿಕೊಂಡವರು ನಿಧನರಾದರೂ, ಆತ್ಮೀಯರೆನಿಸಿಕೊಂಡವರ ಹುಟ್ಟುಹಬ್ಬವಾದರೂ ಒಂದು ಗಿಡವನ್ನಾದರೂ ನೆಡೋದು ಈತನ ನಿತ್ಯ ಕಾಯಕ. ಇವರು ಗಿಡ ನೆಟ್ಟು ಅದನ್ನು ಮತ್ತೆ ಮರೆಯೋ ಜಾಯಮಾನ ಎಂದು ತಿಳಿಯಬೇಡಿ. ಅದು ಬೆಳೆದು ಮರವಾಗುವವರೆಗೂ ಅದನ್ನ ಪೋಷಿಸುವ ಜವಾಬ್ದಾರಿಯನ್ನು ಹೊರುತ್ತಾರೆ. ಹಾಗೆ ಜವಾಬ್ದಾರಿ ವಹಿಸಿಕೊಂಡ ಪರಿಣಾಮವೇ ಇಂದು ಹಲವು ವನಗಳನ್ನೇ ಬೆಳೆಸುವಲ್ಲಿ ಈ ಗುಂಪು ಮರದ ಆನಂದ್ ಯಶಸ್ವಿಯಾಗಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಹೊಂಗೆವನ, ಇದು ಇದೇ ಗುಂಪು ಮರದ ಆನಂದ್ ಬೆಳೆಸಿದವನ. ಗುಡಿಬಂಡಿಯ ಅಮಾನಿ ಬೈರಸಾಗರ ಕೆರೆಯ ದಡದಲ್ಲಿಯೇ ಇದ್ದ ಜಾಗ ಪಾಳು ಬಿದ್ದ ರೀತಿಯಲ್ಲಿ ವ್ಯರ್ಥವಾಗಿತ್ತ. ಅದನ್ನು ಕಂಡು ಈತನಿಗೆ ತಲೆಯಲ್ಲಿ ಒಂದು ಯೋಚನೆ ಬಂತ. ಸಹಜವಾಗಿ ಖಾಲಿ ಜಾಗ ಕಂಡ್ರೆ ಅದನ್ನ ಒತ್ತುವರಿ ಮಾಡಿಕೊಳ್ಳುವುದು ಹೇಗೆ ಎಂದು ಆಲೋಚನೆ ಮಾಡೋರೇ ಹೆಚ್ಚಾಗಿರೋ ಈ ಕಾಲದಲ್ಲಿ ಅಂತಹ ಬರಡು ಬಿದ್ದ ಸರ್ಕಾರಿ ಭೂಮಿಯಲ್ಲಿ ಒಂದು ವನ ಬೆಳೆಸಬೇಕು ಎಂಬ ಯೋಚನೆ ಬರಬೇಕಾದ್ರೆ ಈತನನ್ನ ಕಂಡ ಹಲವು ಜನರು ಆರೋಗ್ಯದಲ್ಲಿ ಏನೋ ಏರುಪೇರಾಗಿದೆ ಎಂದೇ ಕಿಚಾಯಿಸಿದ್ರಂತೆ. ಆದರೆ ಅವರ ಮಾತಿಗೆ ಕಿವಿ ಕೊಡದ ಆನಂದ್ ಹೊಂಗೆ ಗಿಡಗಳನ್ನ ತಂದು ಈ ಖಾಲಿ ಜಾಗದಲ್ಲಿ ನೆಟ್ಟಿದ್ದಾರೆ. ನಗರಸಭೆ ಸೇರಿದಂತೆ ಇತರೆ ಅಧಿಕಾರಿಗಳ ಸಹಕಾರದಿಂದ ಈ ಗಿಡಗಳಿಗೆ ಪ್ರತಿನಿತ್ಯ ನೀರುಣಿಸಿದ್ದಾರೆ. ಇದರಿಂದ ಹೊಂಗೆ ಮರಗಳು ಉತ್ತಮವಾಗಿ ಬೆಳೆದು ನಿಂತಿವೆ. ಇಂತಹ ಹೊಂಗೆ ವನದಲ್ಲಿ ಬೇಸಿಗೆಯಲ್ಲಾದರೂ ಜನರು ಕುಳಿತು ದಣಿವಾರಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಅದೇ ನಗರಸಭೆಗೆ ಗಂಟು ಬಿದ್ದು ಹಲವು ಕುರ್ಚಿಗಳನ್ನು ಹಾಕಿಸಿದ್ದಾರೆ. ಈಗ ಊರಿನಲ್ಲಿ ಸೆಕೆ ಹೆಚ್ಚಾದರೆ ಹೊಂಗೆ ವನಕ್ಕೆ ಬರುವುದು ಸಾಮಾನ್ಯ ಎಂಬ ಸ್ಥಿತಿ ಇದೆ. ಈ ಗುಂಪು ಮರದ ಆನಂದ್ ಗುಡಿಬಂಡಿಯಲ್ಲಿ ಮಾತ್ರ ಗಿಡ ಬೆಳೆಸಿಲ್ಲ, ಬದಲಿಗೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಸೇರಿದಂತೆ ಹಲವು ಪ್ರದೇಶಗಳಿಗೆ ತೆರಳಿ ತಮಗೆ ಪರಿಚಯವಿರುವ ಯಾವುದೇ ವ್ಯಕ್ತಿಯ ಹುಟ್ಟುಹಬ್ಬ ಎದುರು ಅವರ ಹೆಸರಿನಲ್ಲಿ ಗಿಡ ಹಾಕುತ್ತಾರೆ. ಅಷ್ಟೇ ಅಲ್ಲ, ಆ ಗಿಡದ ಪೋಷಣೆಗೆ ಒಬ್ಬರನ್ನ ನೇಮಿಸುತ್ತಾರೆ. ಹಾಗಾಗಿಯೇ ಇವರ ಹೆಸರಿಗೆ ಮೊದಲು ಗುಂಪು ಮರ ಎಂಬ ಬಿರುದು ಅಂಟಿಕೊಂಡಿದೆ. ಇವರ ಮನೆಯ ತುಂಬಾ ಪ್ರಶಸ್ತಿಗಳು ತುಂಬಿಕೊಂಡಿವೆ. ಈ ಗುಂಪು ಮರದ ಆನಂದ್ ಅವರಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು 10 ಲಭಿಸಿವೆ. ಪ್ರಾಣಿ ಪ್ರಿಯೆ ಮನೇಕಾ ಗಾಂಧಿ ಅವರಿದ್ದಾರಲ್ಲ, ಸ್ವತಃ ಮನೇಕಾ ಗಾಂಧಿ ಅವರೇ ಇವರಿಗೆ ರಾಷ್ಟ್ರೀಯ ವನಸಿರಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಗುಡಿಬಂಡೆಯಲ್ಲೂ ಸಹ ಗಿಡ ನೆಡುವಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದೀವಿ. ಇಡೀ ಒಂದು ದಿವಸ ಮಾಡೋದಲ್ಲ, ವರ್ಷವಿಡೀ ಮಾಡಬೇಕು. ಹುಟ್ಟುಹಬ್ಬ ಆಗ್ಬೋದು, ಒಂದು ರಜಾ ದಿನಗಳಾಗ್ಬೋದು, ಮದುವೆ ಆಗ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ನಾವು ಗಿಡ ನೆಡುವಂಥ ಹವ್ಯಾಸವನ್ನು ಇಟ್ಕೋಬೇಕಾಗುತ್ತೆ. ಆವಾಗ ತಾನೇ ನಾವು ಪರಿಸರ ಉಳಿಸ್ಬೇಕು. ಯಾಕೆಂದರೆ ಈಗಾಗಲೇ ಈ ಒಂದು ಬಿಸಿಲಿನ ತಾಪ ಜಾಸ್ತಿಯಾಗಿ 40 ಡಿಗ್ರಿ ಮೇಲೆ ಏರ್ತಾ ಇದೆ. ಇದೆಲ್ಲ ಕಡಿಮೆ ಆಗಬೇಕಂದ್ರೆ ನೀವು ಎಲ್ಲ ಸೇರಿಬಿಟ್ಟು ಗಿಡ ಮರಗಳನ್ನು ಜಾಸ್ತಿ ಬೆಳೆಸಬೇಕು. ವಿಶ್ವದಲ್ಲಿ 23 ಅಂದರೆ ನಮ್ಮ ಇಂಡಿಯಾದಲ್ಲಿ 33% ಇರಬೇಕು, ಆದರೆ ಕೇವಲ 20% ಇದೆ ಅರಣ್ಯಗಳು. 33% ಬರಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಇವಾಗ 125 ಕೋಟಿ ಜನ ಇದ್ದಾರೆ. ಒಬ್ಬೊಬ್ಬರು ಒಂದು ಗಿಡ ಹಾಕಿದ್ರೆ ಸಾಕು. ಮನೆಗೊಂದು ಮರ, ಊರಿಗೊಂದು ವನ ಹಾಕಬೇಕು. ಇನ್ನೊಬ್ರಿಗೆ ಮಾದರಿ ಆಗಬೇಕು. ಮನೆ ಹತ್ರ ಹೊಂಗೆ ಗಿಡಗಳು ಹಾಕ್ಕೊಳ್ಳಿ, ಪರಿಸರ ಉಳಿಸ್ಕೊಳ್ಳಿ. ಅವ್ರು ಹಾಕಿದ್ರು ಅಂತ ನಾವು ಹಾಕಿದ್ರು, ಈ ರೀತಿ ಕ್ರಾಂತಿ ಬೆಳಿಬೇಕು. ಆವಾಗ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡೋಕ್ಕೊಂದು ಅರ್ಥ ಇರುತ್ತೆ. ನೀವು ಸೇರಿ ಹಾಕಬೇಕು. ಒಬ್ಬರಿಂದ ಸಾಧ್ಯ
ಸಾಧ್ಯ ಇಲ್ಲ. ಇದು ನಮ್ಮೊಬ್ಬರದೇ ಅಂತಲ್ಲ, ಮಾರ್ಗದರ್ಶಕರಷ್ಟೇ. ಯಾಕೆಂದರೆ ಎಷ್ಟೋ ಜನಕ್ಕೆ ಕಾಯಿಲೆಗಳು ಕಸಾಲೆಗಳು ಬರ್ತಾಯಿದೆ. ಯಾಕೆಂದರೆ ಮರಗಳಿಲ್ಲ. ಹಿಂದಿನ ಕಾಲದಿರುವಂಥ ಕೆಲವು ಮರಗಳನ್ನು ಹೆಸರುಗಳು ಗೊತ್ತಾಗ ಮಕ್ಕಳಿಗೆ ನೀಲಗಿರಿ ಹೆಸರು ಗೊತ್ತಿರಲ್ಲ, ಆಲದ ಮರ ಹೆಸರು ಗೊತ್ತಿಲ್ಲ. ಕೆಲವರು ಭತ್ತ ಹೇಳ್ತಾರೆ, ಇದನ್ನು ಮರನ ಸಾರ ಅಂತಾರೆ, ರಾಗಿ ಮರನ ಸಾರ. ಅವ್ರಿಗೆ ಪರಿಚಯ ಮಾಡಿಸ್ಬೇಕು ವಿವಿಧ ರೀತಿಯ ಬೆಳೆಗಳು, ವಿವಿಧ ರೀತಿಯ ಮರಗಳ ಜಾತಿಗಳನ್ನು. ಸುಮಾರು 44,000 ಜಾತಿಯ ಮರಗಳಿದ್ದಾರೆ. ಅದರ ಒಂದು ಪರಿಚಯನ ಶಾಲಾ ಕಾಲೇಜುಗಳಲ್ಲಿ ಜನರಿಗೆ ತಿಳಿಯಪಡಿಸಬೇಕು. ಅದು ನಿಜವಾದಂಥ ಒಂದು ವಿಶ್ವ ಪರಿಸರ ದಿನಾಚರಣೆ. ಅದಾಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ಪರಿಸರ ಪ್ರಿಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರನ್ನ ಹರಿಸಿ ಬಂದಿವೆ. ಇವರ ವೃತ್ತಿಯಲ್ಲಿಯೂ ಪ್ರಶಸ್ತಿಗಳು ಇವರ ಮುಡಿಗೇರಿದ್ದು, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, ಡಾಕ್ಟರ್ ರಾಧಾಕೃಷ್ಣ ಉತ್ತಮ ಶಿಕ್ಷಕ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಶಿಕ್ಷಕರಾಗಿಯೂ ಗೌರವ ತಂದುಕೊಟ್ಟಿವೆ. ವಿಶ್ವ ಪರಿಸರ ದಿನಾಚರಣೆಯಾದ ಇಂದು ಪರಿಸರ ರಕ್ಷಣೆಯನ್ನೇ ಉಸಿರಾಗಿಸಿಕೊಂಡು ಬದುಕುತ್ತಿರುವ ಶಿಕ್ಷಕರೊಬ್ಬರನ್ನ ಪರಿಚಯಿಸಲು ಕಾರಣ, ಇವರ ಪ್ರೇರಣೆಯಿಂದಾದರೂ ಹಲವರು ಪರಿಸರ ರಕ್ಷಣೆಯತ್ತ ಮುಖ ಮಾಡಲಿ ಎಂಬ ಉದ್ದೇಶದಿಂದಲೇ ಸಾವಿರಾರು ರೂಪಾಯಿ ವೇತನ ಪಡೆಯುವ ಅರಣ್ಯ ಇಲಾಖೆಯವರು ಪರಿಸರ ದಿನಾಚರಣೆ ಹೆಸರಿನಲ್ಲಿ ಗಿಡ ನೆಟ್ಟು ಮತ್ತೆ ಅತ್ತ ತೆರಿಗೆಯೂ ನೋಡಲ್ಲ. ಹಾಗಾಗಿಯೇ ಇವರಿಗೆ ರಾಜಕಾರಣಿಗಳು, ಅಧಿಕಾರಿಗಳು ನೆಟ್ಟ ಒಂದೇ ಒಂದು ಗಿಡ ಬೆಳೆದು ಮರವಾದ ಉದಾಹರಣೆಯೇ ಇಲ್ಲ. ಆದರೆ ಈ ಗುಂಪು ಮರದ ಆನಂದ ಬೆಳೆಸಿದ ವನಗಳೇ ಗುಡಿಬಂಡೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಈಗಲೂ ಹಚ್ಚ ಹಸಿರಾಗಿವೆ ಎಂದರೆ ಅದಕ್ಕೆ ಪರಿಸರದ ಬಗ್ಗೆ ಅವರಿಗೆ ಇರುವ ಕಾಳಜಿಯೇ ಕಾರಣ ಎಂದರೆ ತಪ್ಪಾಗಲಾರದ. ವಿಶ್ವ ಪರಿಸರ ದಿನಾಚರಣೆ ವೇಳೆಯಲ್ಲಿ ಪರಿಸರ ಪ್ರೇಮಿಯೊಬ್ಬರ ಪರಿಚಯ ಮಾಡಿಸಿದ್ದು, ಗಿಡ ನೆಟ್ಟು ಮರವನ್ನಾಗಿ ಬೆಳೆಸಲು ಶ್ರಮಿಸುತ್ತಿರುವ ಗುಂಪು ಮರದ ಆನಂದ್ ಅವರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋಣ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.